ವಿಜಯಪುರ ಜಿಲ್ಲೆಗೆ ಕನ್ಹೇರಿ ಶ್ರೀ ನಿರ್ಬಂಧ ಮುಕ್ತಾಯ ಹಿನ್ನೆಲೆ ಸಚಿವ ಎಂಬಿ ಪಾಟೀಲ್ ಕ್ಷೇತ್ರ ಬಬಲೇಶ್ವರದಲ್ಲಿ ಕನ್ಹೇರಿ ಶ್ರೀಗಳ ಶಿಷ್ಯರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಡಿಸೆಂಬರ್ 29ರಂದು ಸಾಯಂಕಾಲ 4ಕ್ಕೆ ಬೃಹತ್ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಲಿಂಗಾಯತ ಮಠಾಧೀಶರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆ ಕನ್ಹೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧಿಸಿತ್ತು ಜಿಲ್ಲಾಡಳಿತ. ಹೀಗಾಗಿ ಜಿಲ್ಲಾಡಳಿತ ಡಿಸೆಂಬರ್ 14ರವರೆಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ಹೇರಿದ್ದು, ಕನ್ಹೇರಿ ಶ್ರೀ ಅರ್ಜಿ ವಜಾ ಆಗಿದ್ದು ಜಿಲ್ಲಾಡಳಿತದ ಕ್ರಮವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವರ್ಸಸ್ ಕನ್ಹೇರಿ ಶ್ರೀಗಳ ನಿರ್ಬಂಧ ದೊಡ್ಡ ಮಟ್ಟದ ಚರ್ಚೆಗೆ ವೇದಿಕೆಯಾಗಿತ್ತು. ಇದೀಗ ನಿರ್ಬಂಧ ಅವಧಿ ಮುಗಿದ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಎಂಬಿ ಪಾಟೀಲ್ ಕ್ಷೇತ್ರದಲ್ಲೇ ಸಮಾವೇಶ ಮಾಡುವ ಮೂಲಕ ಟಕ್ಕರ್ ಕೊಡಲು ಕನ್ಹೇರಿ ಶ್ರೀಗಳ ಭಕ್ತರು ಮುಂದಾಗಿದ್ದಾರೆ. 300ಕ್ಕೂ ಅಧಿಕ ಸ್ವಾಮೀಜಿಗಳು, 25,000 ಹಿಂದೂ ಭಕ್ತರು ಭಾಗಿಯಾಗುವ ನಿರೀಕ್ಷೆಯನ್ನ ಹೊಂದಿದೆ. ಬಸವಾದಿ ಶರಣರ ಹಿಂದೂ ಸಮಾವೇಶ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಲಾಗಿದ್ದು, 2500 ಪೂರ್ಣ ಕುಂಭ, ವಿಜಯಪುರ ನಗರದಿಂದ ಬಬಲೇಶ್ವರವರೆಗೆ ಬೈಕ್ ರ್ಯಾಲಿ, ಕನ್ಹೇರಿ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಗೂ ಆಹ್ವಾನವನ್ನ ನೀಡಲಾಗಿದೆ. ಹಿಂದೂ ಧರ್ಮದ ಮೇಲೆ ಷಡ್ಯಂತ್ರ, ದೌರ್ಜನ್ಯ, ದಾಳಿ ಆಗುತ್ತಿದೆ. ಹಿಂದೂ ಸಂಸ್ಕೃತಿ ಆಚರಣೆ ಯುವಕರಿಗೆ ಮುಟ್ಟಿಸುವ ಉದ್ದೇಶದಿಂದ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಎಂದು ಶಿರೋಳ ರಾಮರೂಢ ಮಠದ ಶಂಕರಾರೂಢ ಸ್ವಾಮೀಜಿ ಹೇಳಿಕೆಯನ್ನ ನೀಡಿದ್ದಾರೆ. ಬಸವಾದಿ ಶರಣರ ಹಿಂದೂ ವೇದಿಕೆ ವತಿಯಿಂದ ಬಸವಾದಿ ಶರಣರ ಹಿಂದೂ ಮಹಾ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಆಗಾಗ ತೊಂದರೆಗಳು, ಕಷ್ಟಗಳು, ಷಡ್ಯಂತ್ರಗಳು ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ. ನಮ್ಮ ಯುವ ಪೀಳಿಗೆ ಜಾಗೃತಿ ಆಗಬೇಕು. ನಮ್ಮ ದೇಶದ ಆಚಾರ ವಿಚಾರಗಳು, ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳು ಯುವ ಪೀಳಿಗೆಗೆ ಮುಟ್ಟಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಹಿಂದೂ ಬಾಂಧವರು ಸೇರಿ ಬಬಲೇಶ್ವರದಲ್ಲಿ ಒಂದು ಬೃಹತ್ ರೂಪವಾದಂಥ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಜಗತ್ತಿನ ಬಹುಸಂಖ್ಯಾ ಮುಸಲ್ಮಾನ್ ಕಂಟ್ರಿಗಳಾಗಲಿ, ಇಸ್ಲಾಮಿಕ್ ಕಂಟ್ರಿಗಳ ಇದ್ದರೆ ಭಾರತೀಯರಿಗೆ ಹಿಂದೂ ರಾಷ್ಟ್ರ ಇದೊಂದೇ ಇರತಕ್ಕಂಥದ್ದು. ಹಿಂದೂಗಳನ್ನು ಹತ್ತಿಕ್ಕಲಿಕ್ಕಾಗಿಯೇ ಕೆಲವೊಂದು ಷಡ್ಯಂತ್ರಗಳು, ಕುಮ್ಮಕ್ಕಗಳು ಎಲ್ಲ ಕಡೆಯಿಂದ ನಡೀತಾ ಇದೆ. ಇದು ಹೀಗೆ ಬಿಟ್ಟರೆ ನಾವು ಭಾರತೀಯರಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಹಾಗಾಗಿ ಜಾಗೃತಿಗಾಗಿ ಈಗ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸುಮಾರು 300ಕ್ಕೂ ಹೆಚ್ಚು ಅಧಿಕ ನಾಡಿನ ಸಂತರು, ಮಹಾತ್ಮರು, ಜಗದ್ಗುರುಗಳು, ವಿವಿಧ ಮತಸ್ಥ ಸಂಪ್ರದಾಯದ ಎಲ್ಲ ಸ್ವಾಮೀಜಿಯವರು ಆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸುಮಾರು 25,000ಕ್ಕಿಂತ ಅಧಿಕವಾಗಿ ಭಕ್ತರು ಈ ಸಮಾವೇಶದಲ್ಲಿ ಸಮ್ಮಿಲಿತರಾಗಲಿದ್ದಾರೆ. ಇದೇ ತಿಂಗಳು ಕನ್ಹೇರಿ ಶ್ರೀಗಳಿಗೆ ಬಾಗಲಕೋಟೆ ಜಿಲ್ಲೆ ನಿರ್ಬಂಧವಿತ್ತು. ಆ ನಿರ್ಬಂಧ ಮುಗಿದು ಹೋಗಿದೆ. ಅವರಿಗೆ ಆಮಂತ್ರಿಸ್ತಾ ಇದ್ದೀವಿ. ಬನ್ನಿ ನಮ್ಮ ನಾಡಿಗೆ, ಬಸವನಾಡಿಗೆ ಬನ್ನಿ ಅಂತೇಳಿ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಅವರು ಕೇಳ್ತಾ ಇದ್ದೀವಿ. ಅವರು ಬರಬಹುದು ಅಥವಾ ಬರದೇ ಇರಬಹುದು. ನಾವೆಲ್ಲ ಸೇರಿ ನಾಡಿನ ಎಲ್ಲ ಗಣ್ಯತರು, ಹಿಂದೂ ಅಭಿಮಾನಿಗಳು, ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಅಭಿಮಾನಿ ವರ್ಗದವರು ಜಾತಿ ಪಕ್ಷ ಬಿಟ್ಟು ಈ ಕಾರ್ಯಕ್ರಮವನ್ನು ನಾವೆಲ್ಲ ಭಕ್ತಾದಿಗಳು ಸ್ವಾಮೀಜಿಯವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಒಂದು ವಿಚಾರ ಇದೆ. ಬಸವಣ್ಣನ ನಾಡು,
ಎಲ್ಲ ಕಾರ್ಯಕ್ರಮಗಳು ಹಿಂದೂ ಸಮಾವೇಶಗಳು ಬಸವಣ್ಣನವರನ್ನು ಹೊರತುಪಡಿಸಿ ಇದ್ದವು. ಈಗ ಬಸವಾದಿ ಶರಣರ ಮಹಾ ಸಮಾವೇಶ ಅಂತ ಅದಕ್ಕೊಂದು ವಿಶೇಷವಾದಂತಹ ಹೆಸರನ್ನು ಕೊಟ್ಟು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ವಿಜಯಪುರದಿಂದ ದರ್ಬಾರ್ ಗ್ರೌಂಡ್ನಿಂದ ಸಾವಿರಾರು ಮೋಟಾರ್ ಬೈಕ್ ರ್ಯಾಲಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಗೊಂಡು ಬಬಲೇಶ್ವರದಲ್ಲಿ ಸಂಪನ್ನಗೊಳ್ಳಲಿದೆ. ಇದಕ್ಕೆ ಬೇಕಾದಷ್ಟು ಜನ ಭಕ್ತಾದಿಗಳು ತಮ್ಮ ತಮ್ಮ ಸ್ವಖರ್ಚಿನಿಂದ ಬರಲಿಕ್ಕೆ ತಯಾರಿದ್ದಾರೆ. ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಅವತ್ತು 29ನೇ ತಾರೀಕಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರು ಆ ಕಾರ್ಯಕ್ರಮವನ್ನು ಬಂದು ನೋಡಿ ಹೆಚ್ಚಿನ ಪ್ರಸಾರ ಆಗಲಿ ಅಂತ ನಮ್ಮ ಆಶೆ ಇದೆ. ಧನ್ಯವಾದ. ರವಿ ಬೈಲಿಯವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರ್ತಾ ಈ ಎಲ್ಲ ಪತ್ರಿಕಾ ಮಾಧ್ಯಮವರಲ್ಲಿ ಶರಣಾರ್ಥಿಗಳು ಕೂಡ ಇಲ್ಲ. ಅವರ ಹೋಗ್ತಿದ್ರೆ ಹೋಗ್ಬೋದು. ಅವ್ರಿಗೆ ಇವ್ರದಲ್ರಿ, ಅವ್ರದ್ದು ಇರೋದು ಬಸವಣ್ಣ ಅವ್ರದೇ ಇರೋದು ಹೇಳಕತ್ತಿದ್ದು. ಅವರೇ ಸಿದ್ಧಾಂತ ಭೇದ ಇದೆಯಲ್ಲ, ಅದನ್ನು ಕ್ಲಾರಿಫಿಕೇಶನ್ ಮಾಡಿ ಅಂತ ಕೇಳ್ತಾ ಇರೋದು. ಈಗ ನೀವು ವೈಯಕ್ತಿಕವಾಗಿ ಯಾರಿಗೂ ಭೇಟಿ ಆಗ್ತಾ ಇಲ್ಲ. ಈಗ ಎರಡು ಪೂರ್ವಭಾವಿ